ಹರೇ ಕೃಷ್ಣ. ಜೈ ಗೋಮಾತಾ, ಜೈ ಗೋಪಾಲ್. ಎಲ್ಲ ರಾಧಾಸುರಭಿ ಗೋಮಂದಿರದ ಗೋಪರಿವಾರದವರಿಗೆಲ್ಲರಿಗೂ ಪ್ರಣಾಮಗಳು, ಭಕ್ತಿಪೂರ್ವಕ ಪ್ರಣಾಮಗಳು. ಜೈ ಗೋಮಾತಾ, ಜೈ ಗೋಪಾಲ್. 5ನೇ ಪ್ರಶ್ನೆ, ನಾವು ಕೆಲವು ಪ್ರಶ್ನೆಗಳನ್ನು ಉತ್ತರ ಕೊಡ್ತಾ ಇದ್ದೇವೆ. ಆಯುರ್ವೇದ, ಇದು 5ನೇ ಪ್ರಶ್ನೆ. ಆಯುರ್ವೇದ ಅಥವಾ ನೈಸರ್ಗಿಕ ಚಿಕಿತ್ಸೆಗಳು ಹಿಂದಿನ ಆರೋಗ್ಯದಲ್ಲಿ ಹೇಗೆ ಸಹಾಯಕವಾಗಿವೆ? ಇದು ಸಹ ತುಂಬ ಚೆನ್ನಾಗಿರುವಂಥ ಪ್ರಶ್ನೆ. ಆಯುರ್ವೇದ ಎಂಬುದು ಏನು ಅಂತ ಹೇಳಿದರೆ, ಆಯು ಅಂದರೆ ಆಯುಷ್, ವೇದ ಅಂದರೆ ಜ್ಞಾನ, ಆಯುಷನೇ ಜ್ಞಾನ. ಆಯು ಅಂದರೆ ಅದರಲ್ಲಿ 4 ವಸ್ತುಗಳು ಇವೆ. ಶರೀರ, ಈ ಭೌತಿಕ ಶರೀರ. ಇಂದ್ರಿಯ, 10 ಇಂದ್ರಿಯಗಳಿವೆ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇದು ಪಂಚ ಜ್ಞಾನೇಂದ್ರಿಯ. ಕೈ, ಕಾಲು, ಗುದದ್ವಾರ, ಮಲದ್ವಾರ ಮತ್ತು ಬಾಯಿ, ಇದು ಪಂಚ ಕರ್ಮೇಂದ್ರಿಯಗಳು. ಇದು 2ನೇ ಆಯಿತು, ಒಂದು ಶರೀರ ಮತ್ತು ಇಂದ್ರಿಯಗಳು. 3ನೇದು ಮನಸ್ಸು, 4ನೇದು ಆತ್ಮ. ಶರೀರ, ಇಂದ್ರಿಯ, ಮನಸ್ಸು ಮತ್ತು ಆತ್ಮ, ಈ 4 ಸೇರಿ ಆಯುಷು ಅಂತ ಹೇಳ್ತಾರೆ. ಆಯು ಇದು ಅಲ್ವಾ. ವೇದ ಅಂದರೆ ಜ್ಞಾನ. ಇದನ್ನು ತಿಳಿಯುವುದೇ, ಇದನ್ನು ಸರಿಯಾಗಿಟ್ಕೊಂಡು ನಾವು ಈ ಭೌತಿಕ ಬಂಧನದಿಂದ ಪಾರಾಗಿ ಭಗವಂತನ ಕಡೆಗೆ, ಅಂದರೆ ಭಗವಂತನ ಭಕ್ತಿ ಮಾಡಿಕೊಂಡು ಭಗವಂತನ ಧಾಮಕ್ಕೆ, ಮುಕ್ತಿಗೆ, ಮೋಕ್ಷಕ್ಕೆ ಹೋಗುವುದೇ ಈ ಶರೀರದ, ಈ ಜೀವನದ ಮೂಲ ಉದ್ದೇಶವಾಗಿದೆ. ಆದ್ದರಿಂದ ಆಯುರ್ವೇದದಲ್ಲಿ ಈ 4ನ್ನು ಇಟ್ಕೊಂಡು ಮದ್ದು ಮಾಡ್ತಾರೆ. ಒಂದಕ್ಕೆ ಮದ್ದು ಕೊಡುವುದಲ್ಲ. ಶರೀರದಲ್ಲಿ ಅಲೋಪತಿಕಲ್ಲಿ ಮಾಡ್ತಾರಲ್ಲ, ಅಲೋಪತಿಕ್ ತಪ್ಪಂತ ಹೇಳ್ತಾ ಇಲ್ಲ, ಆದರೆ ಅದರಲ್ಲಿ ಕೇವಲ ಶರೀರಕ್ಕೆ, ಅದರಲ್ಲೂ ಶರೀರದಲ್ಲಿ ಕಣ್ಣಿಗೆ ಬೇರೆ, ಹಲ್ಲಿಗೆ ಬೇರೆ, ಕಿವಿಗೆ ಬೇರೆ, ಮೂಗಿಗೆ ಬೇರೆ, ಮೇಲಿನ ದವಡೆಗೆ ಬೇರೆ, ಕೆಳಗಿನ ದವಡೆಗೆ ಬೇರೆ, ಚರ್ಮಕ್ಕೆ ಬೇರೆ, ಕೈಕಾಲಿಗೆ ಬೇರೆ, ಹಾಗೆ ಬೇರೆ ಬೇರೆ ಔಷಧಿಗಳನ್ನು ಅವರು ಇರ್ತಾರೆ ಅಲ್ವಾ. ಬೇರೆ ಬೇರೆ ಡಾಕ್ಟರ್ಸ್ ಇದ್ದಾರೆ. ಈಗ ಕಣ್ಣಿನ ಡಾಕ್ಟರ್ಸ್ ಕಿವಿದು ನೋಡುವುದಿಲ್ಲ, ಕಿವಿನ ಡಾಕ್ಟರ್ಸ್ ಹಲ್ಲಿದು ನೋಡುವುದಿಲ್ಲ. ಹಾಗೆ ಬೇರೆ ಬೇರೆ ಒಂದು ಮುಖದಲ್ಲಿ ಒಂದು 4-5-6 ಪ್ರಕಾರದ ನ್ಯೂರೋಥೆರಪಿಸ್ಟ್ ಇದ್ದಾರೆ, ನ್ಯೂರೋಲಜಿಸ್ಟ್ ಇದ್ದಾರೆ. ಹಾಗೆ ಬೇರೆ ಬೇರೆ ಡಾಕ್ಟರ್ಸ್ ಇದ್ದಾರೆ ಅಲ್ವಾ. ಒಂದು 7-10 ಪ್ರಕಾರದ ಡಾಕ್ಟರ್ಸ್ ಖಾಲಿ ಇಲ್ಲಿಂದ ಮೇಲಿನ ಇದಕ್ಕೆ ಇದ್ದಾರೆ. ಯಾಕೆಂದರೆ ಅವರಿಗೆ ಗೊತ್ತಿಲ್ಲ ಒಂದಕ್ಕೆ ಒಂದು ಕನೆಕ್ಟೆಡ್ ಇದೆ ಒಂದಕ್ಕೆ ಒಂದು ಅಂತ. ಇದಕ್ಕೆಲ್ಲರಿಗೂ ಮನಸ್ಸು ಕನೆಕ್ಟೆಡ್ ಇದೆ, ಅವ್ರಿಗೆ ಗೊತ್ತಿಲ್ಲ. ಅಥವಾ ಗೊತ್ತಿರ್ಬೋದು, ಅದು ನಮಗೂ ಗೊತ್ತಿಲ್ಲ. ಆದರೆ ಆಯುರ್ವೇದ ಏನು ಹೇಳ್ತದೆ, ಎಲ್ಲದಕ್ಕೂ ಒಬ್ಬರೇ ಅಲ್ವಾ. ಈಗ ಕಣ್ಣಿನ ರೋಗ, ಲಿವರಿನ ಸಮಸ್ಯೆ ಇದ್ದರೆ ಕಣ್ಣಿನ ರೋಗ ಬರ್ತದೆ ಅಲ್ವಾ. ಹಾಗೆ ಮೂಗಲ್ಲಿ, ದೊಡ್ಡ ಕರುಳಲ್ಲಿ ಇಂಟೆಸ್ಟೈನಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಮೂಗಲ್ಲಿ ಅಸ್ತಮಾ ಇತ್ಯಾದಿ ರೋಗಗಳು ಒಂದಕ್ಕೆ ಒಂದು ಕನೆಕ್ಟ್ ಇದೆ. ಈಗ ದೊಡ್ಡ ಕರುಳು ಮತ್ತು ಲಂಗ್ಸಿಗೆ ಕನೆಕ್ಟ್ ಇದೆ, ಚಿಕ್ಕ ಕರುಳು ಮತ್ತು ಆರ್ಟಿಗೆ ಕನೆಕ್ಷನ್ ಇದೆ, ಲಿವರು ಮತ್ತು ಗಾಲ್ ಬ್ಲಾಡರ್ಗೆ ಕನೆಕ್ಷನ್ ಇದೆ. ಹಾಗೆ ಒಂದಕ್ಕೆ ಒಂದು ಕನೆಕ್ಷನ್ ಇದೆ ನಮ್ಮಲ್ಲಿ. ಅದನ್ನೆಲ್ಲ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಮಾಡಬೇಕು ಅಲ್ವಾ. ಇಲ್ಲದಿದ್ದರೆ ಅದು ಹೇಗೆ ಯೂರಿನಲ್ ಬ್ಲಾಡರ್ ಮತ್ತು ಕಿಡ್ನಿಗೆ ಒಂದು ಕನೆಕ್ಷನ್ ಇರ್ತದೆ, ನಾವು ನಾಡಿಯಲ್ಲಿ ಅದನ್ನೇ ನೋಡುವುದು. ಹೀಗೆ ಇಂಥ ಒಂದು ಕನೆಕ್ಟೆಡ್ ಇದೆ ಒಂದಕ್ಕೆ ಒಂದು. ಆದ್ದರಿಂದ ನಾವು ಆಯುರ್ವೇದದಲ್ಲಿ ಏನು ಮಾಡ್ತಾರೆ, ಎಲ್ಲವನ್ನು ನೋಡಿ ಕೊಡ್ತಾರೆ. ಎಲ್ಲವನ್ನು ನೋಡಿ, ಈಗ ಶರೀರದಲ್ಲಿ ಪಿತ್ತ ಹೆಚ್ಚಾದರೆ ಕಣ್ಣು ನೋಡಿದರೆ ಗೊತ್ತಾಗ್ತದೆ, ಇವನ ಪಿತ್ತ ಹೆಚ್ಚಾಗಿದೆ, ವಾತ ಹೆಚ್ಚಾಗಿದೆ, ಕಫ ಹೆಚ್ಚಾಗಿದೆ. 3 ದೋಷಗಳು ಶರೀರದ ಬ್ಯಾಲೆನ್ಸ್ ಆ್ಯಂಡ್ ಇನ್ಬ್ಯಾಲೆನ್ಸ್ ಮಾಡುವುದಲ್ವಾ. ಆರೋಗ್ಯ ಸರಿಪಡಿಸುವುದು, ಆರೋಗ್ಯವನ್ನು ಕೆಡಿಸುವುದು 3: ವಾತ, ಪಿತ್ತ, ಕಫ. ಇದು ಕಣ್ಣಲ್ಲಿ ನೋಡಿದಾಗಲೇ ಗೊತ್ತಾಗ್ತದೆ. ಅವನ ವಾಯ್ಸಲ್ಲಿ ಸ್ವರ ನೋಡಿ ಹೇಳ್ಬೋದು ಇವನ ಯಾವುದು ರೋಗ ಅಂತ. ಅವನ ಶರೀರ ನೋಡಿ ಹೇಳ್ಬೋದು ಇವನ ರೋಗ ಯಾವುದು ಅಂತ. ಇದೆಲ್ಲ ಆಯುರ್ವೇದದಲ್ಲಿ ಸಂಪೂರ್ಣ, ಅದು ಪರಿಪೂರ್ಣತೆ ಆಯುರ್ವೇದ ಅಂದರೆ. ಈ ಆಯುರ್ವೇದ ಚಿಕಿತ್ಸೆಯನ್ನೇ ಮಾಡಬೇಕು. ನನ್ನ ಸಲಹೆ ಅದು, ನಮ್ಮ ಇದೇನಂದರೆ, ನನ್ನ ಸಲಹೆ ಅಂದರೆ ಎಕ್ಸ್ಪರ್ಟ್ ಆಯುರ್ವೇದ ಡಾಕ್ಟರ್ ಅಥವಾ ನಾಡಿ ವೈದ್ಯರು ಇವರ ಹತ್ರ ಹೋಗಿ ನಾವು ಸಲಹೆಗಳನ್ನು ಕೇಳಬೇಕು ಅಲ್ವಾ. ಅವರು ಮತ್ತೆ ಹೇಳ್ತಾರೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು. ಅಲೋಪತಿಕಲ್ಲಿಯೂ ಸಹ ಅದಕ್ಕೆ ಮೆಡಿಸಿನ್ಸ್ ಇದೆ, ಆದರೆ ಅಲ್ಲಿ ಡಯಾಗ್ನೋಸ್ ಅಷ್ಟು ಪರ್ಫೆಕ್ಷನ್ ಇಲ್ಲ ಅಂತ ನನಗೆ ಅನಿಸ್ತದೆ. ಡಯಾಗ್ನೋಸ್ ಆಗಬೇಕು ಅದರದ್ದು. ಆದರೆ ನಾಡಿಯಲ್ಲಿ ಒಳ್ಳೆ ಡಯಾಗ್ನೋಸ್ ಆಗ್ತದೆ. ಯಾಕೆಂದ್ರೆ ದರ್ಶನೇನ, ಪ್ರಶ್ನೇನ, ಸ್ಪರ್ಶೇನ. ದರ್ಶನೇನ ಅಂದರೆ ನೋಡಿ, ಸ್ಪರ್ಶೇನ ಅಂದರೆ ನಾಡಿ ಹಿಡಿದು, ಪ್ರಶ್ನೇನ ಅಂದರೆ ಪ್ರಶ್ನೆ ಕೇಳಿ. ಈ 3 ರೀತಿಯಲ್ಲಿ ನಾವು ಡಯಾಗ್ನೋಸ್ ಮಾಡ್ತಾರೆ ಈ ಆಯುರ್ವೇದದಲ್ಲಿ. ಆದ್ದರಿಂದ ಇದು ತುಂಬ ಉತ್ತಮವಾದಂಥ ಒಂದು ಟ್ರೀಟ್ಮೆಂಟ್ ಪದ್ಧತಿ. ಅದಲ್ಲದೆ ಅದಕ್ಕೆ 3 ಪ್ರಕಾರದ ಚಿಕಿತ್ಸೆಯನ್ನು ಕೊಡ್ತಾರೆ. ಒಂದನೇದು ದೈವಿ ಚಿಕಿತ್ಸಾ, ಅಂದರೆ ರಸ ಚಿಕಿತ್ಸೆ, ಅಂದರೆ
ದೇವತೆಗಳು ಕೊಡುವಂಥ ಚಿಕಿತ್ಸೆ ಅದು ರಸ ಚಿಕಿತ್ಸೆ, ಅಂದರೆ ಧಾತುಗಳ ಭಸ್ಮಗಳಿಂದ ಕೊಡುವಂಥದ್ದು, ಇನ್ನೊಂದು ಗಿಡಮೂಲಿಕೆಗಳಿಂದ ಕೊಡುವಂಥದ್ದು, ಇನ್ನೊಂದು ಸುಶ್ರುತ ಕಟ್ಟು ಮಾಡುವಂಥದ್ದು, ಆಪರೇಷನ್ ಮಾಡುವಂಥದ್ದು, ಇದೆಲ್ಲ ಚಿಕಿತ್ಸೆಗಳಿದೆ. ಅದಲ್ಲದೆ ರೋಗವನ್ನು ಹುಡುಕಿ ಆ ರೋಗದ ಮೂಲವನ್ನು ಹುಡುಕಿ ಮೆಡಿಸಿನ್ ಕೊಡ್ತಾರೆ. ರೋಗದ ಮೂಲವನ್ನು ಬಿಟ್ಟು ಬೇರೆ ಯಾವುದಕ್ಕೂ ಮೆಡಿಸಿನ್ ಕೊಟ್ಟರೆ, ಈಗ ಜ್ವರ ಬಂತು, ಜ್ವರಕ್ಕೆ ಅಂತ ನಾವು ಆಂಟಿಬಯೋಟಿಕ್ ಕೊಟ್ಟರೆ ಆಗೋದಿಲ್ಲ. ಜ್ವರದ ಮೂಲ ಏನು? ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗಿದೆ, ಪಿತ್ತ ಜಾಸ್ತಿ ಇದೆ, ಟಾಕ್ಸಿನ್ ಜಾಸ್ತಿ ಇದೆ, ಅದನ್ನು ಹೊರಗಡೆ ಹಾಕದೆ ನಾವು ಮೇಲಿಂದ ಮೇಲೆ ಲೇಪ ಹಾಕಿದರೆ ಆಗೋದಿಲ್ಲ. ಅದನ್ನು ಆಯುರ್ವೇದಿಕ್ ಪರ್ಫೆಕ್ಟ್ ಮೆಡಿಸಿನ್ ಸಿಸ್ಟಮ್. ಮತ್ತು ನೈಸರ್ಗಿಕ ಅಂದರೆ ನ್ಯಾಚುರಲ್, ನಾವು ಮನೆ ಪಕ್ಕದಲ್ಲಿ ಹೇಗೆ ಊಟ ಮಾಡೋದು, ಹೇಗೆ ಮಲಗುವುದು, ನ್ಯಾಚುರಲ್ ಚಿಕಿತ್ಸೆ, ಮಣ್ಣಲ್ಲಿ ಆಟ ಆಡುವುದು, ಯೋಗ ಮಾಡುವುದು ಅಥವಾ ಪ್ರಾಣಾಯಾಮ ಮಾಡುವುದು ಇತ್ಯಾದಿ ಕೆಲವು ಚಿಕಿತ್ಸೆಗಳಿವೆ. ನೈಸರ್ಗಿಕ ಚಿಕಿತ್ಸೆ ಅಂದರೆ ಗಿಡಮೂಲಿಕೆಗಳನ್ನು ಕುಡಿಯುವುದು. ಒಮ್ಮೊಮ್ಮೆ ಈಗ ತಂಪು ಮಾಡಬೇಕಾದ್ರೆ ನಾವು ಗೋಳಿ ಕೆತ್ತೆನ, ಪಿತ್ತ ಹೆಚ್ಚಾದರೆ ಗೋಳಿ ಕೆತ್ತೆನ, ಬೆಂಗೆ ಕೆತ್ತೆ ಅಥವಾ ನಮ್ಮ ಇಂದಿನ ಕಷಾಯ ಅಥವಾ ಔದುಂಬರದ ಕಷಾಯ ಇತ್ಯಾದಿಗಳನ್ನು ಕುಡಿತೇವೆ. ಬಾರ್ಲಿ ನೀರು ಇತ್ಯಾದಿಯನ್ನು ಕುಡಿತೇವೆ. ಇದು ನೈಸರ್ಗಿಕ ಟ್ರೀಟ್ಮೆಂಟ್. ಇದನ್ನು ಮಾಡ್ಬೋದು. ಕಫ ಹೆಚ್ಚಾದರೆ ಶುಂಠಿ ತೆಗೊಳ್ತೇವೆ, ಬ್ಲ್ಯಾಕ್ ಪೆಪ್ಪರ್ ತೆಗೊಳ್ತೇವೆ, ಬೆಲ್ಲ ತೆಗೊಳ್ತೇವೆ. ಹಾಗೆ ಇದನ್ನೆಲ್ಲ ನಾವು ಮಾಡಿಕೊಂಡು ಸರಿ ಮಾಡ್ಬೋದು. ನೈಸರ್ಗಿಕ ಟ್ರೀಟ್ಮೆಂಟು ಒಳ್ಳೆಯದು, ಆಯುರ್ವೇದಿಕ್ ಟ್ರೀಟ್ಮೆಂಟು ಒಳ್ಳೆಯದು. ಇದು ಬೆಸ್ಟ್. ಇದರ ಮೊರೆ ಹೋಗಬೇಕು. ಅದರಲ್ಲಿ ಎಕ್ಸ್ಪರ್ಟ್ಸನ್ನು ಕೇಳಬೇಕು. ಮೊದಲೆಲ್ಲ ಎಕ್ಸ್ಪರ್ಟ್ಸ್ ಇದ್ದರು, ಮನೆಯಲ್ಲೇ ವೈದ್ಯರು ಇದ್ದರು. ಅಂದರೆ ಮನೆಯಲ್ಲೇ ನಮ್ಮ ಹಿರಿಯವರೇ ವೈದ್ಯರು. ಕಿಚನಲ್ಲಿ ಜಾಸ್ತಿ ನಮ್ಮ ಮೆಡಿಸಿನ್ಸ್ ಇದೆ. ಇದಿದೆ. ಈಗ ಆ್ಯಸಿಡಿಟಿ ಆಯಿತು, ಜೀರಿಗೆನ, ಓಮನ ಅಥವಾ ಬಡಿ ಸೊಂಪು ಹಾಕಿ ನಾವು ಇದು ಮಾಡ್ತೇವೆ, ಹಾಗೆ ಆ್ಯಸಿಡಿಟಿ ಶಾಂತ ಆಗ್ತದೆ. ಇಂಥದ್ದೆಲ್ಲ ಅನೇಕ ರೋಗಗಳನ್ನು ಶಾಂತ ಮಾಡುವಂಥ ಒಂದು ಉಪಾಯ ನಮ್ಮ ನೈಸರ್ಗಿಕ ಪದ್ಧತಿಯಲ್ಲಿ ಇದೆ. ಅದನ್ನೇ ಉಪಯೋಗ ಮಾಡಬೇಕು, ಬೇರೆ ಯಾವುದು ಉಪಯೋಗ ಮಾಡಲಿಕ್ಕೆ ಆಗುವುದು. ಅದರಿಂದ ನೈಸರ್ಗಿಕ ಮತ್ತು ಆಯುರ್ವೇದ ಪದ್ಧತಿಯ ಶ್ರೇಷ್ಠವಾದದ್ದು. ಯಾಕೆಂದರೆ ವೈದಿಕ, ಇದು ಮೊದಲಿಂದ ಬಂದದ್ದು, ಮತ್ತೆ ಅದಕ್ಕೆ ಜಾಯಿಂಟ್, ಅದರಿಂದಲೇ ಬೇರೆ ಬೇರೆ ಕವಲು ಹೊಡೆದಿದೆ ವಿನಃ ಮೂಲ ಆಯುರ್ವೇದ. ಅದನ್ನೇ ನಾವು ಅವಲಂಬಿಸಬೇಕು, ಆಯುರ್ವೇದಕ್ಕೆ ಹೋಗಬೇಕು. ಆಯುರ್ವೇದದಲ್ಲಿ ಆಗದಿದ್ದರೆ ಡಾಕ್ಟರ್ ಒಪಿನಿಯನ್ ತಗೊಂಡು ಬೇರೆ ಕಡೆ ಹೋಗ್ಬೋದು, ಅವರೇ ಕಲಿಸ್ತಾರೆ. ಎಲ್ಲರೂ ಆಯುರ್ವೇದವನ್ನೇ ಅವಲಂಬಿಸಿ, ಭಾರತದ ಮೂಲ, ಇಡೀ ವಿಶ್ವಕ್ಕೆ ಮೂಲನೇ ಆಯುರ್ವೇದ. ಅದರಿಂದ ಆಯುರ್ವೇದವನ್ನೇ ಅವಲಂಬಿಸಿ. ಹರೇ ಕೃಷ್ಣ. ಜೈ ಗೋಮಾತಾ, ಜೈ ಗೋಪಾಲ್. ಹರೇ ಕೃಷ್ಣ.